Hello friends, welcome back to my YouTube channel. ಸೊ ಇವತ್ತಿನ ಒಂದು ವಿಡಿಯೋ ಒಳಗ ನಾನು KS ಪರೀಕ್ಷೆ ಒಂದು ಗೊಂದಲ KS ಪರೀಕ್ಷೆದ್ದು ಒಂದು ನೋಟಿಫಿಕೇಶನ್ ಏನಿತ್ತಲ್ಲ ಅದು ಕ್ಯಾನ್ಸಲ್ ಆಗಿ ರೀ ನೋಟಿಫಿಕೇಶನ್ ಆಗಬಹುದೇನ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಏನು 28/10/2024 ನಂತರ ನಡೆದಂತ ಒಂದು ಹೊರಡಿಸಿದಂತಹ ಒಂದು ನೇಮಕಾತಿಗಳಾಗಿರ್ಬೋದು ಅಂಡ್ ತಿದ್ದುಪಡಿ ನೇಮಕಾತಿಗಳು ಅದನ್ನೆಲ್ಲ ರದ್ದುಪಡಿಸಿ ರೀ ನೋಟಿಫಿಕೇಶನ್ ನ ಇಶ್ಯೂ ಮಾಡ್ರಿ, ಒಂದು ಒಳ ಮೀಸಲಾತಿನ ಅಳವಡಿಸಿಕೊಂಡ ಹೊಸ ನೋಟಿಫಿಕೇಶನ್ಸ್ ನ ರೀ ನೋಟಿಫಿಕೇಶನ್ ರಿಲೀಸ್ ಮಾಡಬೇಕು ಅಂತ ಹೇಳಿ ಒಂದು ಸುತ್ತೋಲೆ ಬಂದಿತ್ತು. ಸೊ ಅದರ ಪ್ರಕಾರ KS ಪರೀಕ್ಷೆ ಬಗ್ಗೆ ನೋಡೋದಾತಂದ್ರೆ KS ಪರೀಕ್ಷೆ ಒಂದು ನೋಟಿಫಿಕೇಶನ್ 26/2/2024 ನೋಟಿಫಿಕೇಶನ್ ಬಂದಿತ್ತು. ಬಟ್ KPSC ಇದು ಒಂದು ತಿದ್ದುಪಡಿ ನೋಟಿಫಿಕೇಶನ್ ಆಗ್ತದ 384 ಹುದ್ದೆಗಳದು 27/2/2025. ಸೊ ಫಸ್ಟ್ ನೋಟಿಫಿಕೇಶನ್ ಬಂದಿದ್ದು 26/2/2024, ತಿದ್ದುಪಡಿ ಆಗಿದ್ದು 27/2/2025. ಸೊ ಹಿಂಗಾಗಿ ಇದು ತಿದ್ದುಪಡಿ ನೋಟಿಫಿಕೇಶನ್ 27/2/2025 ನಂತರ ಬಂದಿರೋದ್ರಿಂದ ಇಲ್ಲಿ ಕನ್ಫ್ಯೂಷನ್ಸ್ ಗಳು ಬಹಳ ಅದಾವು. ಏನಂತಂದ್ರೆ ಈ KS ಪರೀಕ್ಷೆ ಹೆಂಗಾಗೈತಂದ್ರ ಯಾವಾಗ ಇವನ್ ನೋಟಿಫಿಕೇಶನ್ ಇಶ್ಯೂ ಆದ್ಲಾ ಅವಾಗಿಂದನೂ ಇದು ಬರೀ ಸಮಸ್ಯೆ ಒಳಗನ ಅದ. ಬಹಳ ಕನ್ಫ್ಯೂಷನ್ಸ್ ಅಂಡ್ ಅನ್ಪ್ರೆಡಿಕ್ಟೇಬಲ್ ಆಗ್ಬಿಟ್ಟೈತಿ. ಅವಾಗಿಂದನೂ ನೀವು ಎಲ್ಲಾ ಒಂದಷ್ಟು ಯೂಟ್ಯೂಬ್ ಚಾನೆಲ್ಸ್ ಗಳನ್ನೂ ನೋಡಿರ್ತೀರಿ. ಇವತ್ ಒಂದ್ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು ಅಂತಂದ್ರೆ ನೆಕ್ಸ್ಟ್ ಮತ್ತೊಂದನೇ ಇನ್ಫಾರ್ಮೇಶನ್ ಬರ್ತದ. ಆತರ ಅನ್ಪ್ರೆಡಿಕ್ಟೇಬಲ್ ಆಗಿತ್ತಿದ್ದು. ಒಂದ್ಸಲ ಎಕ್ಸಾಮ್ ಪೋಸ್ಟ್ಪೋನ್ ಆಯ್ತು ಅಂತ ಬಂದ್ರೆ ಇನ್ನೊಂದ್ಸಲ ಪೋಸ್ಟ್ಪೋನ್ ಆಗಂಗಿಲ್ಲ. ಈ ತರದ ಒಂದು ಸಿಚುವೇಶನ್ KS ಬಿಗಿನಿಂಗ್ ಇಂದ ಐತಿ. ಇವಾಗನು ಏನಂತಂದ್ರ ಒಂದಷ್ಟು ಇನ್ಫಾರ್ಮೇಶನ್ಸ್ ಗಳ ಪ್ರಕಾರ ಏನೈತಂದ್ರೆ ಯಾವ ಹುದ್ದೆಗಳಿಗೆ ಆಲ್ರೆಡಿ ರಿಸಲ್ಟ್ಸ್ ಎಲ್ಲ ಬಂದವಲ್ಲ ಆ ಅಂತ ಒಂದು ನೋಟಿಫಿಕೇಶನ್ಸ್ ಗಳನ್ನ ಒಂದು ನೋಟಿಫಿಕೇಶನ್ ಬರಂಗಿಲ್ಲ, ನೋಟಿಫಿಕೇಶನ್ ರದ್ದಾಗಂಗಿಲ್ಲ ಅಂತ ಹೇಳಿ. ಸೊ ಅಕಾರ್ಡಿಂಗ್ ಟು ದಟ್ ನೋಡೋದಾದ್ರ KS ಪ್ರಿಲಿಮಿನರಿ ಪರೀಕ್ಷೆಯ ರಿಸಲ್ಟ್ ಅನ್ನು ಬಂದದ ಅಂಡ್ ಮೇನ್ಸ್ ಪರೀಕ್ಷೆನೂ ಆಗೈತಿ. ಇನ್ನೊಂದು ಮೂಲಗಳ ಪ್ರಕಾರ ಗೊತ್ತಾಗಿದ್ದ ಇನ್ಫಾರ್ಮೇಶನ್ ಏನಂತಂದ್ರ KS ಮೇನ್ಸ್ ಒಂದು ರಿಸಲ್ಟ್ ಅನ್ನು ಅವರು ಅಕ್ಟೋಬರ್ ವರ್ಗೂ ಬಿಡೋ ಚಾನ್ಸಸ್ ಐತಿ ಅಂತ ಹೇಳಿ. ಎರಡು ಪಾಯಿಂಟ್ ಐತಿ. ಇನ್ನ ಮೂರನೇ ಪಾಯಿಂಟ್ ಏನಂದ್ರ KS ಒಂದು ಏನ್ ನೋಟಿಫಿಕೇಶನ್ ಅಥವಾ ಈ ಒಂದು ಪರೀಕ್ಷೆ ಏನ್ ಇಶ್ಯೂ ಐತ್ಲ ಸದ್ಯಕ್ಕೆ ಇದು ಕೇಸ್ ನಡೆದದ ಕೋರ್ಟ್ ಒಳಗ. ಸೊ ಇಂಥ ಟೈಮ್ ಒಳಗ ಆ ಒಂದು ಪರೀಕ್ಷೆನ ಹೆಂಗ್ ರದ್ದು ಮಾಡ್ಲಿಕ್ಕೆ ಆಗ್ತದ? ಯಾಕಂದ್ರೆ ಒಂದು ಆ ಪ್ರೊಸೆಸ್ನೆಲ್ಲ ಫಾಲೋ ಮಾಡ್ಬೇಕಾಗ್ತದ. KS ಅದೊಂದು ಏನು ಜಜ್ಮೆಂಟ್ ಆಗಿರ್ಬೋದು, ಕೋರ್ಟ್ ಒಳಗೆ ಏನೇನ್ ಪ್ರೊಸೆಸ್ ನಡೆದಿಲ್ಲ ಅದನ್ನು ಎಲ್ಲ ಕನ್ಸಿಡರ್ ಮಾಡ್ಕೊಂಡ್ ಅದ್ರ ಬಗ್ಗೆ ಒಂದು ಫೈನಲ್ ಒಂದು ಆನ್ಸರ್ ಬರ್ಬೇಕಾಗೈತಿ. ಇದ್ರ ಕುರಿತಾಗಿ ಸರ್ಕಾರ ಮತ್ತೆ ಪ್ರಾಧಿಕಾರಗಳ ಮಧ್ಯೆ ಡಿಸ್ಕಷನ್ ನಡೆದವು. ಬಟ್ ಕ್ಲಾರಿಟಿ ಇನ್ನೂವರೆಗೂ ಸಿಕ್ಕಿಲ್ಲ. ಇನ್ನೊಂದು ಕನ್ಫ್ಯೂಷನ್ ಅಂತಂದ್ರ ಯಾಕೆ ಈ ತರ ಸಿಚುವೇಶನ್ಸ್ ಬರ್ತಾವಂತ ಗೊತ್ತಾಗಂಗಿಲ್ಲ. KS ಎರಡನೇ ಸಲ ಒಂದು ಪರೀಕ್ಷೆ ನಡೀತದ, ಅವಾಗನು ಒಂದಷ್ಟು ಅನ್ಯಾಯ ಮೋಸ ಆಗೈತೆ ಅಂತ ಹೇಳಿ ಎಷ್ಟೆಲ್ಲ ಹೋರಾಟ ಮಾಡ್ತಾರ ವಿದ್ಯಾರ್ಥಿಗಳು ಕ್ಯಾನ್ಸಲ್ ಮಾಡ್ರಿ ಅಂತ ಹೇಳಿ. ಅವಾಗ ಕ್ಯಾನ್ಸಲ್ ಮಾಡಂಗಿಲ್ಲ, ಪ್ರಿಲಿಮ್ಸ್ ಕಂಡಕ್ಟ್ ಮಾಡಿ ರಿಸಲ್ಟ್ ಬಿಟ್ಟು ಮೇನ್ಸ್ ನ ಕಂಡಕ್ಟ್ ಮಾಡಿ ಇವಾಗಾಗಿ ಈ ತರ ಒಂದ್ ನೋಟಿಫಿಕೇಶನ್ಸ್ ಒಳಗ ತಿದ್ದುಪಡಿ ನೋಟಿಫಿಕೇಶನ್ ಆಗಿದ್ರು ಅದನ್ನ ಕ್ಯಾನ್ಸಲ್ ಮಾಡ್ಬೇಕು ಅನ್ನೋ ಒಂದು ನೋಟಿಫಿಕೇಶನ್ ಬರ್ತದ. ಈ ಹುದ್ದೆ ಅದ್ರೊಳಗ ಇನ್ಕ್ಲೂಡೆಡ್ ಐತಿ. ಇವೆಲ್ಲ ಒಂದಷ್ಟು ಕನ್ಫ್ಯೂಷನ್ ಗಳಿಗೆ ಕಾರಣ ಆಗತ್ತವ. ಸೊ ಹಿಂಗಾಗಿ KS ಪರೀಕ್ಷೆದು ಉಳಿದೆಲ್ಲ ಹುದ್ದೆಗಳದು ರೀನೋಟಿಫಿಕೇಶನ್ ಅಂತೂ ಆಗ್ತದ. ಬಟ್ KS ಪ್ರಿಡಿಕ್ಟ್ ಮಾಡಕ್ ಆಗಂಗಿಲ್ಲ. ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿರ್ಲಿಲ್ಲ. ಬಟ್ ಯಾಕೆ ಮಾಡಿದ್ದಂತಂದ್ರೆ ಒಬ್ರು ಸಬ್ಸ್ಕ್ರೈಬರ್ ಏನೇನೋ ನೆಗೆಟಿವ್ ಕಮೆಂಟ್ ಮಾಡಿದ್ರು. ಎಸ್, ಎಲ್ಲಾರು ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ಬೇಕಂತ ಏನಿಲ್ಲ, ಮಾಡಬಹುದು ನೆಗೆಟಿವ್ ಕಮೆಂಟ್ಸ್ ಎಲ್ಲ. ಬಟ್ ನಿಮ್ಮ ವರ್ಡ್ಸ್ ಗಳು ಮೇಲೆ ಒಂದು ನಿಗಾ ಇರ್ಲಿ. ಬಿಕಾಸ್ ನಮ್ಮ ನಾಲಿಗೆ ಅಥವಾ ನಮ್ಮ ವರ್ಡ್ಸ್ ಏನದವಲ್ಲ ಅದನ್ನ ನಾವು ಏನು ಅನ್ನೋದನ್ನ ತೋರಿಸ್ತದ. ಸೊ ದಯವಿಟ್ಟು ನಿಮ್ ವರ್ಡ್ಸ್ ಮೇಲೆ ಒಂದು ಲಿಮಿಟ್ ಇಟ್ಕೊಡ್ರಿ. ಅಂಡ್ ಅದಕ್ಕೆ ನಮ್ಮ ಸಬ್ಸ್ಕ್ರೈಬರ್ ರಿಪ್ಲೈನು ಮಾಡ್ಯಾರ, ಅವರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೇನೆ ಇಲ್ಲೇ. ಅಂಡ್ ಸೊ ಇದು ಸದ್ಯಕ್ಕಿನ ಸಿಚುವೇಶನ್ ಒಳಗ 100% ಯಾರು ನಿಮ್ಮ KS ಬಗ್ಗೆ ಸದ್ಯಕ್ಕೆ ಕ್ಲಾರಿಟಿ ಕೊಡಂಗಿಲ್ಲ. ಅಂಟಿಲ್ ಅಂಡ್ ಅನ್ಲೆಸ್ ಒಂದು ಅಫಿಷಿಯಲ್ ಆದಂತ ಒಂದು ಸುತ್ತೋಲೆ ಅಥವಾ ಇನ್ಫಾರ್ಮೇಶನ್ ಬರುವವರೆಗೂ ಎಲ್ಲರೂ ಇಲ್ಲಿ ಪ್ರೆಡಿಕ್ಟ್ ನ ಮಾಡಬಹುದೇ ಹೊರತು ಫೈನಲ್ ಆಗಿ ಯಾರು ಏನು ಹೇಳಕ್ ಆಗಂಗಿಲ್ಲ. ಫೈನಲ್ KS ಅದೊಂದು ಕನ್ಫ್ಯೂಷನ್ ಗೆ ಸರ್ಕಾರನ ಅಂಡ್ KPSC ಫೈನಲ್ ಆನ್ಸರ್ ನ ಕೊಡ್ಬೇಕು. ಸದ್ಯಕ್ಕೆ ಏನೊಂದು ಸಿಚುವೇಶನ್ ಐತ್ಲಾ ಅದನ್ನ ಇಲ್ಲಿ ನಿಮ್ಗ ಎಕ್ಸ್ಪ್ಲೇನ್ ಮಾಡೇನಿ. ಈ ಒಂದು ಅವರು ಹೊರಡಿಸಿದಂತ ಒಂದು ನೋಟಿಫಿಕೇಶನ್ ಪ್ರಕಾರ ಹೋದ್ರ ಸಮ್ವೇರ್ ಕ್ಯಾನ್ಸಲ್ ಆಗ್ಬೇಕು.
ಆಗಬಹುದು. ಬಟ್ ಈ ಒಂದು ಸದ್ಯಕ್ಕಿನ ಸಿಚುವೇಶನ್ ಏನೇನೈತಿ, ಒಂದು ಕೇಸ್ ನಡೆದದ, ಇನ್ನೊಂದು ಪ್ರಿಲಿಮ್ಸ್ ರಿಸಲ್ಟ್ ಬಂದು ಮೇನ್ಸ್ ಹಂತದೊಳಗ್ ಹೋಗೈತಿ. ಸೊ ಈ ಎಲ್ಲಾ ಸಿಚುವೇಶನ್ ನ ಕನ್ಸಿಡರ್ ಮಾಡಿದಾಗ ಆಗೋ ಚಾನ್ಸಸ್ ಇಲ್ಲ. ಸೊ ನೋಡೋಣ, ಇದಕ್ಕೊಂದು ಫೈನಲ್ ಫುಲ್ ಸ್ಟಾಪ್ ಬೀಳ್ಬೇಕಂದ್ರೆ ಅಗೈನ್ ಒಂದು ಅಫಿಷಿಯಲ್ ಆದಂತ ಒಂದು ಸುತ್ತೋಲೆ ಬರ್ಬೇಕು. ಟಿಲ್ ದಟ್ ಎಲ್ಲರೂ ವೇಟ್ ಮಾಡ್ಲೇಬೇಕಾಗ್ತದ. ಅಂಡ್ ಜೊತೆಗೆ 2 ವರ್ಷದೊಂದು ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಕ್ಕೈತಿ. ಸೊ ಹಿಂಗಾಗಿ ಬಹಳಷ್ಟು ಹುದ್ದೆಗಳಿಗೂ ರೀನೋಟಿಫಿಕೇಶನ್ ಆಗುವುದಾವ, ಹೊಸದಾಗಿ ನೋಟಿಫಿಕೇಶನ್ಸ್ ಗಳು ಬರುವುದಾವ. ಸೊ ನಿಮ್ಮ ಒಂದು ಫೋಕಸ್ ನ ನೀವು ನಿಮ್ಮ ಒಂದು ಸ್ಟಡೀಸ್ ಆಗಿರ್ಬೋದು, ಯಾವ ತರ ನಾವು ನಮ್ಮ ಒಂದು ಪ್ರಿಪರೇಷನ್ ನ ಸ್ಟ್ರಾಂಗ್ ಮಾಡ್ಕೋಬೇಕು, ಆಲ್ರೆಡಿ ಆದಂತ ತಪ್ಪುಗಳನ್ನ ಹೆಂಗ್ ಕರೆಕ್ಟ್ ಮಾಡ್ಕೊಂಡು ಮೂವ್ ಆಗ್ಬೇಕು, ಇದ್ರ ಬಗ್ಗೆ ಫೋಕಸ್ ಕೊಡ್ರಿ. ಅಂಡ್ ಯಾವೆಲ್ಲ ಒಂದು ಹುದ್ದೆಗಳ ಒಂದು ನೋಟಿಫಿಕೇಶನ್ಸ್ ಗಳು ನೋಟಿಫಿಕೇಶನ್ ಆಗ್ತಾವು, ಕ್ಯಾನ್ಸಲ್ ಆಗ್ತಾವು ಅನ್ನೋದ್ರದೊಂದು ಲಿಸ್ಟ್ ಅನ್ನು ನಾನು ಶೇರ್ ಮಾಡೇನಿ. ದಯವಿಟ್ಟು ಒಂದ್ಸಲ ಚೆಕ್ ಮಾಡ್ಕೋಬಹುದು. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗೈತಿ, ಕ್ಲಾರಿಟಿ ಸಿಕ್ಕೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.